ನಾಡಿನಾದ್ಯಂತ ಯುಗಾದಿ ಹಬ್ಬದ ನಂತರದ ದಿನ ಅಂದರೆ ಇವತ್ತು ಹೊಸದೊಡಕು ಸಂಭ್ರಮ ಜೋರಾಗಿ ನಡೀತಾ ಇದೆ. ಚಿಕನ್ ಮಟನ್ ಅಂಗಡಿಗಳ ಮುಂದೆ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಒಬ್ಬಟ್ಟು ತಿಂದು ಭರ್ಜರಿಯಾಗಿ ಯುಗಾದಿ ಹಬ್ಬ ನಿನ್ನೆ ಮಾಡಿದ್ರು. ಸಿಲಿಕಾನ್ ಸಿಟಿ ಜನ ಅಂತೂ ಇವತ್ತು ಹೊಸದೊಡಕು ಆಚರಣೆ ಮಾಡ್ತಿದ್ದಾರೆ. ಮಂಡ್ಯದಲ್ಲೂ ಸರದಿ ಸಾಲ ನಿಂತು ಗಂಟೆಗಟ್ಟಲೆ ಕಾದು ಮಟನ್ ಚಿಕನ್ ಖರೀದಿ ಮಾಡ್ತಿದ್ರು. ಆದರೆ ಹಬ್ಬದ ಖುಷಿಯಲ್ಲಿದ್ದ ಜನರಿಗೆ ನಾನ್ ವೆಜ್ ಖಾದ್ಯಗಳ ಬೆಲೆ ಏರಿಕೆ ಕಹಿ ಅನುಭವ ಆಗಿದೆ. ಮಾರ್ಕೆಟ್ಗೆ ಹೋಗಿ ಚಿಕನ್ ಮಟನ್ ರೇಟ್ ಕೇಳಿದ ಜನರಿಗೆ ಶಾಕ್. ಚಿಕನ್ ಕೆಜಿಗೆ 250 ರೂಪಾಯಿ, ಮಟನ್ ಕೆಜಿಗೆ 550 ರೂಪಾಯಿ ಆಗಿದೆ. ದುಡ್ಡು ಎಷ್ಟೇ ಇರಲಿ, ಕ್ಯೂ ಎಷ್ಟೇ ಉದ್ದ ಬೇಕಾಗಿರಲಿ, ಆದರೆ ಇವತ್ತು ನಾನ್ ವೆಜ್ ಮಾಡದೆ ಬಿಡಲ್ಲ, ತಿಂದೆ ಬಿಡಲ್ಲ ಅಂತ ಜನ ಕಿಲೋಮೀಟರ್ ಗಟ್ಟಲೆ ತುಂಬ ಪೇಷನ್ಸ್ ಆಗಿ ನಿಂತು ಕಾದು ತೊಗೊಂಡು ಹೋಗ್ತಿದ್ದಾರಂತೆ. ಮಾಮೂಲಿ ಹೊಸದಡ್ಕು ಎಲ್ಲರ ಕಡೆಯಿಂದನೂ ಇವತ್ತು ತುಂಬ ಇದಲ್ವಾ, ಕ್ಯೂ ಇದೆ, ಬೇಜಾನಿದೆ. ನಾನು ಬರುವಾಗಲೂ ನಾನು ಅಲ್ಲಿದ್ದೆ, ಆಗಲಿ 20 ಮಿನಿಟ್ಸ್ 25 ಮಿನಿಟ್ಸ್ ಆಗಿದೆ. ವರ್ಷನೂ ಮಾಡ್ತಾ ಇರ್ತೀವಿ, ಎವ್ರಿ ವೀಕ್ ವರ್ಷದಡ್ಕೇನೆ. ಇವತ್ತು ದೊಡ್ಡ ಕ್ಯೂ ಇದೆ, ಬೇರೆ ಬೇರೆ ಏರಿಯಾದಿಂದ ಬಂದಿದ್ದಾರೆ, ಅದಕ್ಕೆ ಕ್ಯೂ ದೊಡ್ಡದಾಗ್ಬಿಟ್ಟಿದೆ ಅಂತ ಕಾಣುತ್ತಿಲ್ಲ. ಇರುವಂತಹ ದೃಶ್ಯಾವಳಿಗಳು ಬಹುಶಃ ಬೆಂಗಳೂರು ಸಿಟಿ ಅಂತಲ್ಲ, ಎಲ್ಲಿ ನೋಡಿದ್ರು ಅಷ್ಟೇ ಮಟನ್ ಚಿಕನ್ ಅಂಗಡಿಗಳ ಮುಂದೆ ಜನ ನಾನ್ ವೆಜ್ ಖರೀದಿ ಮಾಡೋಕ್ಕೆ ಮುಗಿಬಿದ್ದಿರುವಂತಹ ದೃಶ್ಯ ಅದು. ಅಫ್ಕೋರ್ಸ್ ಅವ್ರು ತಿಂತಿರ್ತಾರೆ ಪ್ರತಿ ವಾರ, ಅದು ಬೇರೆ. ಬಟ್ ಇವತ್ತು ಯುಗಾದಿ ಹಬ್ಬ ಮುಗಿಸ್ಕೊಂಡು ಮಾರನೇ ದಿನ ಹೊಸದೊಡಕು ಅಂತ ಬಂದಾಗ ಆಗ ನಾನ್ ವೆಜ್ ತಿನ್ನೋ ಮಜಾನೇ ಬೇರೆ ಅಂತ ಯಾರೊಬ್ಬರು ಮಾತಾಡ್ತಿದ್ರು. ಆದರೆ ಒಂದೇನಪ್ಪ ಅಂದರೆ ಕೆಜಿಗೆ 250 ರೂಪಾಯಿ 550 ರೂಪಾಯಿ ಮಟನ್ ದಾಟಿರುವ ಹಿನ್ನೆಲೆಯಲ್ಲಿ ಎಷ್ಟೋ ಕಡೆ ಸಿಗ್ತಿಲ್ಲ, ಸಿಗೋ ಕಡೆ ಅಂತೂ ಕ್ಯೂ ಯಾವ ಮಟ್ಟಕ್ಕಿದೆ ನೋಡಿ. ಆಹಾ, ನೆನೆನೂ ಕೂಡ ಕ್ಯೂ ಕಾಣಿಸ್ತಿತ್ತು ನಮಗೆ ದೇವಸ್ಥಾನಗಳ ಮುಂದೆ. ಬಿಕಾಸ್ ಹೊಸ ಹಬ್ಬ ದಿನ, ಹೊಸ ವರ್ಷದ ದಿನ, ಸೊ ಹಾಗಾಗಿ ಯುಗಾದಿ ಹಬ್ಬ ಅಂದಾಗ ಹೋಗ್ತಿದ್ರು. ಆದರೆ ಇವತ್ತು ಬೆಳಗ್ಗೆ ಕ್ಯೂ ಬೇರೆ ಕಡೆನೇ ಇದೆ.